ವಕ್ಫ್ ತಿದ್ದುಪಡಿ ಕಾನೂನನ್ನು ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ಪ್ರತಿಭಟನೆ ಕಂಟ್ರೋಲಿಗೆ ಬರ್ತಿಲ್ಲ. ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಶುರುವಾಗಿದ್ದು ಈಗ ಅಕ್ಕಪಕ್ಕದ ಜಿಲ್ಲೆಗಳಿಗೂ ವ್ಯಾಪಿಸಿದೆ. ಕೋಲ್ಕತ್ತಾದಲ್ಲಿನ ಪ್ರತಿಭಟನೆಯಲ್ಲಿ ಪೊಲೀಸರು ಲಾಠಿಚಾರ್ಜ್ ಎಲ್ಲ ಆಯಿತು. ಇಲ್ಲಿ ತನಕ ಸುಮಾರು 200 ಜನರನ್ನು ಪಶ್ಚಿಮ ಬಂಗಾಳ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ. ಮುರ್ಷಿದಾಬಾದ್ ಡಿಸ್ಟ್ರಿಕ್ಟ್ ಇದು. ಇಂಟೆಲಿಜೆನ್ಸ್ ಏಜೆನ್ಸಿಗಳು ಹೇಳ್ತಾ ಇದ್ದಾವೆ ಬಾಂಗ್ಲಾದೇಶ ಮೂಲದ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಇದೆ ಇದರಲ್ಲಿ ಅಂತ. ದಕ್ಷಿಣ 24 ಪರಗಣ ಮಾಲ್ಡಾ ಜಿಲ್ಲೆಗಳಿಗೆ ಇದು ವ್ಯಾಪಿಸಿದೆ ಹಿಂಸಾಚಾರ. ಪಶ್ಚಿಮ ಬಂಗಾಳ ಮುಸ್ಲಿಂ ಸಮುದಾಯ ನಡೆಸ್ತಾ ಇರುವ ಪ್ರತಿಭಟನೆ ಇದು. ಒಂದು 3 ಕೋಟಿ ಮುಸ್ಲಿಮರಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಅವರ ಪೈಕಿ ಒಂದು ಅಂದಾಜಿನ ಪ್ರಕಾರ 1.5 ಕೋಟಿ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ವಲಸೆ ಬಂದವರು. 50% ಅಕ್ರಮವಾಗಿ ಬಾಂಗ್ಲಾದೇಶದಿಂದ ವಲಸೆ ಬಂದವರು. ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಭಾರತದಲ್ಲಿ ಸುಮಾರು 3 ರಿಂದ 4 ಕೋಟಿ ಇದೆ ಅಂತ ಒಂದು ಅಂದಾಜಿದೆ. 3 ರಿಂದ 4 ಕೋಟಿ. ಈ ಗಲಾಟೆ ಏನು ನಡೀತಾ ಇದೆ, ಮುರ್ಷಿದಾಬಾದ್ 67% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಇಲ್ಲಿ 167 ಜನ ಮುಸ್ಲಿಮ್ಸ್ ಇದ್ದಾರೆ. ಮಾಲ್ಡಾದಲ್ಲಿ 51%, ಉತ್ತರ ದಿನಾಜ್ಪುರ್ 50%, ಬೀರ್ಬಮ್ 37%, ಡಿಸ್ಟ್ರಿಕ್ಟ್ ವೈಸ್ ಇದು. ದಕ್ಷಿಣ 24 ಪರಗಣ 36%. 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಪಶ್ಚಿಮ ಬಂಗಾಳದಲ್ಲಿ 7.5% ಮುಸ್ಲಿಂ ಜನಸಂಖ್ಯೆ ಇತ್ತು. 7.5%. 2011 ಜನಗಣತಿಯಾದಾಗ ಆ ಸಂಖ್ಯೆ ಸುಮಾರು 30% ಆಗಿದೆ. 1947 7.5%, 1971 20.5%. ಬಾಂಗ್ಲಾದೇಶದ ಗಲಾಟೆಯಿಂದಾಗಿ ಅಕ್ರಮ ನುಸುಳುವಿಕೆ ಜಾಸ್ತಿ ಆಯಿತು. 1991 19.5%, 2011 ಜನಗಣತಿ ಅಬೌಟ್ 29 to 30% ಜನಸಂಖ್ಯೆ. ಪಕ್ಕದಲ್ಲಿ ಅಸ್ಸಾಂನಲ್ಲಿ 40% ಇದ್ದಾರೆ, ಬಟ್ ಶಾಂತವಾಗಿದೆ, ಏನು ಗಲಾಟೆ ಇಲ್ಲ. ಮಮತಾ ಬ್ಯಾನರ್ಜಿಯವರು ಮನವಿ ಮಾಡಿಕೊಳ್ತಾ ಇದ್ದಾರೆ, ದಯವಿಟ್ಟು ಹಿಂಸಾಚಾರಕ್ಕೆ ಇಳಿಬೇಡಿ, ಕಾನೂನು ಕೈಗೆತ್ಕೊಳ್ಳೋ ಕೆಲಸ ಮಾಡಬೇಡಿ, ಕಾನೂನಿನ ಪ್ರಕಾರ ಜನರಿಗೆ ರಕ್ಷಣೆ ಕೊಡಬೇಕು, ದಯವಿಟ್ಟು ಮನವಿ ಮಾಡಿಕೊಳ್ತೀನಿ, ಪ್ರಚೋದನೆಗೆ ಒಳಗಾಗಬೇಡಿ ಅಂತ. ಮಹುವಾ ಮೊಯಿತ್ರ TMC MP ಅವರು ಯಾವ ಕಾರಣಕ್ಕೂ ವಕ್ಫ್ ತಿದ್ದುಪಡಿ ಪಶ್ಚಿಮ ಬಂಗಾಳದಲ್ಲಿ ಜಾರಿಯಾಗೋದಿಲ್ಲ, ಸಮಾಧಾನ ಕಳ್ಕೋಬೇಡಿ ಅಂತ. ನಾವು NRCಯನ್ನು ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡಲಿಲ್ಲ, ವಕ್ಫ್ ತಿದ್ದುಪಡಿ ಕಾನೂನನ್ನು ಜಾರಿ ಮಾಡೋದಿಲ್ಲ, ಮುಸ್ಲಿಂ ಅಣ್ಣ ತಮ್ಮಂದರಲ್ಲಿ ಮನವಿ ಮಾಡಿಕೊಳ್ತೀನಿ, ಹಿಂಸಾಚಾರ ಬೇಡ. ಮುಸ್ಲಿಮರ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ ಅಂತ ಕಿರಣ್ ರಿಜಿಜು ಕೇಂದ್ರ ಸಚಿವರು ಮಮತಾ ಬ್ಯಾನರ್ಜಿನೇ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ, ಇದೊಂದು ಸರ್ಕಾರಿ ಪ್ರಾಯೋಜಿತ ಪ್ರತಿಭಟನೆ ಇದು ಅಂತ ಹೇಳಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ 150 ಕುಟುಂಬಗಳಿಗೆ ವಕ್ಫ್ ಬೋರ್ಡ್ ಮತ್ತೆ ನೋಟಿಸ್ ಕೊಟ್ಟಿದೆ. ಕಟ್ಟುಕೊಳ್ಳೈ ಗ್ರಾಮದ 100 ಎಕರೆ ಆಸ್ತಿ ವಕ್ಫ್ದು ಅಂತ ನೋಟಿಸ್ ಕೊಟ್ಟಿದೆ. ಇಡೀ ಊರೇ ಅಂತೆ. 150 ಕುಟುಂಬಗಳಿದ್ದಾವೆ ಆ ಊರಿನಲ್ಲಿ. ವಕ್ಫ್ ನೋಟಿಸ್ ಬಂದಿದೆ. ಜನ ತಮ್ಮ ತಮ್ಮ ಜಮೀನಿನ ದಾಖಲೆಗಳನ್ನು ಹಿಡ್ಕೊಂಡು ಬೀದಿಲಿ ನಿಂತಿದ್ದಾರೆ. ಕಿಲಂಡೈ ಮಸೀದಿ ದರ್ಗಾ ಕಮಿಟಿ ಘೋಷಣೆ ಮಾಡಿದೆ ಇಡೀ ಊರು ವಕ್ಫ್ನ ಆಸ್ತಿ ಅಂತ. ಜನ ಹೇಳ್ತಾ ಇದ್ದಾರೆ, 4ನೇ ತಲೆಮಾರು ನಾವಿಲ್ಲಿ ಬದುಕ್ತಾ ಇರೋರು, ನಮ್ಮ ಜಮೀನಿನ ಅಷ್ಟೂ ದಾಖಲೆ ನಮ್ಮ ಹತ್ರ ಇದ್ದಾವೆ, ಇದು ಹೆಂಗೆ ವಕ್ಫ್ದಾಗತ್ತೆ ಅಂತ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ಜಾರಿ ಆಗೋದಿಲ್ಲ ಅಂತ ಈಗಾಗಲೇ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಕಾನೂನು ಜಾರಿಯಾದರೆ ಇದನ್ನು ಮಾಡೋದಕ್ಕಾಗೋದಿಲ್ಲ. ಕಾನೂನು ಜಾರಿಯಾದರೆ ಏನಾಗುತ್ತೆ, ಈ ಜಮೀನು ತಮ್ಮದು ಅನ್ನುವ ದಾಖಲೆಗಳನ್ನು ವಕ್ಫ್ ಬೋರ್ಡು DC ಹತ್ರ ತಗೊಂಬರ್ಬೇಕು. ಈ ಊರ ಹೆಸರಿದೆಯಲ್ಲ ಕಟ್ಟುಕೊಳ್ಳೈ, ಈ ಗ್ರಾಮ ಪೂರ್ತಿ ಗ್ರಾಮ ವಕ್ಫದ್ದು, ನೋಡಿ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಅಂತ ತಗೊಂಡು DC ಹತ್ರ ಬರಬೇಕಾಗತ್ತೆ ಕಾನೂನು ಜಾರಿ ಆದರೆ. ಕಾನೂನು ಜಾರಿಯಾಗದೆ ಹೋದರೆ, ಹಳೆಯ ವಕ್ಫ್ ಕಾನೂನೇ ಇದ್ದರೆ, ರೀಸನ್ ಟು ಬಿಲೀವ್ ಯಾವುದಾದ್ರೂ ಆಸ್ತಿ ತನ್ನದು ಅಂತ ನಂಬುವುದಕ್ಕೆ ಕಾರಣಗಳಿದ್ದಾಗ ಆ ಆಸ್ತಿಯ ಸರ್ವೆಗೆ ವಕ್ಫ್ ಬೋರ್ಡ್ ಆದೇಶ ಕೊಡಬಹುದು. ರೈತರಿಗೆ ಅಥವಾ ಯಾರು ಆಸ್ತಿಯ ಮೇಲೆ ಹಕ್ಕು ಹೊಂದಿದ್ದಾರೋ ಅವರಿಗೆ ನೋಟಿಸ್ ಕೊಡಬೇಕಾಗಿಲ್ಲ, ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗಿಲ್ಲ. ಸರ್ವೆ ಮಾಡಿಸಿ ಅದನ್ನು
ಸರ್ಕಾರಕ್ಕೆ ಕೊಟ್ಟು ತಮ್ಮ ಹೆಸರನ್ನು ಹಾಕಿಸ್ಕೋಬಹುದು. ಹಂಗಾಗ್ತಾ ಇದೆ ತಮಿಳುನಾಡಿನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.